ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ನೆನ್ನೆ ವಿಡಿಯೋದಲ್ಲಿ ಅರ್ಬನ್ ಕಂಪ್ನಿ IPOನ ಥ್ರೂ SBI ಸೆಕ್ಯೂರಿಟೀಸ್ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಟ್ಟಿದೆ. ಬಟ್ ತುಂಬ ಜನ ಕೇಳಿದ್ರು, ನಮಗೆ ಅರ್ಬನ್ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಬಿಫೋರ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅಂತ. ಸೊ ಹಾಗಾಗಿ ನಾನು ಈ ಕಂಟಿನ್ಯೂಷನ್ ವಿಡಿಯೋ ಮಾಡ್ತಾಯಿದ್ದೀನಿ. ಅರ್ಬನ್ ಕಂಪ್ನಿಯೋ IPO ಅಂದರೆ ಏನು, ಅರ್ಬನ್ ಕಂಪ್ನಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಈ IPO ಬಂದ್ಬಿಟ್ಟು 10th to 12th ನಮಗೆ ಓಪನ್ ಆಗಿದೆ ಸಬ್ಸ್ಕ್ರಿಪ್ಷನ್ ಮಾಡೋದಕ್ಕೆ ಜನಗಳಿಗೆ, ರೈಟ್. ಸೊ ಅರ್ಬನ್ ಕಂಪ್ನಿ ಅಂದರೆ ಏನು, ಅರ್ಬನ್ ಕಂಪ್ನಿ ಏನು ಮಾಡುತ್ತೆ ತಿಳ್ಕೊಳ್ಳೋಣ. ಅರ್ಬನ್ ಕಂಪ್ನಿ ಬಂದ್ಬಿಟ್ಟು ಆ್ಯಕ್ಚುಲಿ 2024 ಡಿಸೆಂಬರಲ್ಲಿ ಇನ್ಕಾರ್ಪೊರೇಷನ್ ಆಗಿದೆ. ಅರ್ಬನ್ ಕಂಪ್ನಿ ಬಂದ್ಬಿಟ್ಟು ಕಂಪ್ಲೀಟ್ಲಿ ಟೆಕ್ನಾಲಜಿ ಡ್ರೈವನ್ ಕಂಪ್ನಿ ಆಗಿದೆ. ಥ್ರೂ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇರುತ್ತೆ ಇವ್ರ ಕಡೆಯಿಂದ. ಸೊ ಏನೇನು ಸರ್ವಿಸಸ್ ಸಿಗುತ್ತೆ ಅಂದರೆ ಹೋಮ್ ಆ್ಯಂಡ್ ಡೆಲಿವರಿ ಸರ್ವಿಸಸ್ ಇರುತ್ತೆ, ಬ್ಯೂಟಿ ಸರ್ವಿಸಸ್ ಇರುತ್ತೆ. ಸೊ ಮುಂದೆ ಏನೇನು ಸರ್ವಿಸ್ ಸಿಗುತ್ತೆ ಅಂತ ನೋಡೋಣ. ಇದ್ರ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಗುರ್ಗಾವಲ್ಲಿದೆ. ಸೊ ಕಂಪ್ನಿ ಏನೇನು ಆಫರ್ ಮಾಡುತ್ತೆ. ಸೊ ಆ್ಯಕ್ಚುಲಿ ಈ ಕಂಪ್ನಿ ಬಂದ್ಬಿಟ್ಟು ಆನ್ಲೈನ್ ಪ್ಲಾಟ್ಫಾರ್ಮ್. ನಾನು ಹೇಳ್ದಂಗೆ ಇವಾಗ ನಿಮಗೆ ಫ್ಲಿಪ್ಕಾರ್ಟು, ಅಮೆಝಾನು, ಸ್ವಿಗ್ಗಿ ಎಲ್ಲ ಹೇಗೆ ಸಿಗುತ್ತೆ ನಿಮಗೆ, ಝೊಮೊಟೋಲೂ ಆನ್ಲೈನ್ ಪ್ಲಾಟ್ಫಾರ್ಮ್. ಸಿಮಿಲರ್ ವೇ ಇದು ಕೂಡ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್. ಈ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಯಾವ್ಯಾವ ಸರ್ವಿಸಸ್ ಸಿಗ್ಬೋದು ಅಂದರೆ, ಸೊ ಮನೆ ಕೆಲಸದವ್ರು ಆಗ್ಬೋದು, ಪ್ಲಂಬಿಂಗ್ ಆಗ್ಬೋದು, ಎಲೆಕ್ಟ್ರಿಷಿಯನ್ ಆಗ್ಬೋದು, ಮತ್ತು ಫರ್ನಿಚರ್ ರಿಪೇರಿ ಆಗ್ಬೋದು, ಬ್ಯೂಟಿ ಟ್ರೀಟ್ಮೆಂಟ್ ಆಗ್ಬೋದು, ಮಸಾಜ್ ಥೆರಪಿ ಆಗ್ಬೋದು. ಸೊ ಈ ರೀತಿ ಎಲ್ಲ ಥರವಾದ ಟೆಕ್ನಿಷಿಯನ್ಸ್ ನಿಮಗೆ ಆನ್ಲೈನಲ್ಲಿ ಸಿಗ್ತಾರೆ. ಸೊ ಫಾರ್ ಎಕ್ಸಾಂಪಲ್, ನೀವೊಬ್ಬರು ಸಿಟಿಯಲ್ಲಿ ಸ್ಟೇ ಆಗಿರ್ತೀರ ಅಂದ್ಕೊಳ್ಳಿ, ನಿಮ್ಗೊಂದೇನೋ ಪ್ಲಂಬರಿಂಗ್ ಕೆಲಸ ಬೇಕಾಗುತ್ತೆ. ಪ್ಲಂಬರಿಂಗ್ ಕೆಲಸ ಬೇಕು ಅಂದರೆ ಯಾರನ್ನು ಕನೆಕ್ಟ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಸೊ ಅಲ್ಲಿ ಬೇರೆಯವ್ರನ್ನ ಹುಡುಕಿ ನಿಮ್ಗೆ ಸರ್ಚ್ ಮಾಡಿ ಲೋಕಲಲ್ಲಿ ಹುಡ್ಕೋದು ಬದಲು ಡೈರೆಕ್ಟ್ಲಿ ಈ ಅಪ್ಲಿಕೇಶನ್ಗೆ ನೀವು ಲಾಗಿನ್ ಆಗಿಬಿಟ್ಟು ಈ ಅಪ್ಲಿಕೇಶನಲ್ಲಿ ನೀವು ಟೆಕ್ನಿಷಿಯನ್ನ ಬುಕ್ ಮಾಡಿದ್ರೆ ಏನೋ ಕ್ವಾಲಿಫೈಡ್ ಟೆಕ್ನಿಷಿಯನ್ ನಿಮಗೆ ಅಲೋಕೇಟ್ ಆಗ್ತಾರೆ. ಡೋರ್ ಸ್ಟೆಪ್ಪಲ್ಲಿ ಬಂದು ನಿಮಗೆ ಸರ್ವಿಸಸ್ ಮಾಡ್ಕೊಡ್ತಾರೆ. ಸೊ ಈ ಎಂಟೈರ್ ಸರ್ವಿಸಸ್ ನಿಮಗೆ ಅರ್ಬನ್ ಕಂಪ್ನಿ ಕೊಡುತ್ತೆ. ರೈಟ್ ನಾವು ಈ ಅರ್ಬನ್ ಕಂಪ್ನಿ ಥರ ಯಾವುದೇ ಒಂದು ಲಿಸ್ಟಿಂಗ್ ಕಂಪ್ನಿ ಮಾರ್ಕೆಟಲ್ಲಿ ಇಲ್ಲ. ಸೊ ಹಾಗಾಗಿ ಇದು ಒಂಥರ ನೀವು ಮೊನೋಪೊಲಿ ಅಂತಲೇ ಹೇಳ್ಬೋದು ರೈಟ್ ನಾವು. ಸೊ ಅರ್ಬನ್ ಕಂಪ್ನಿ ಆ್ಯಕ್ಚುಲಿ 1900 crores ಫಂಡ್ಸ್ನ ಈಕ್ವಿಟಿ ಮಾರ್ಕೆಟಲ್ಲಿ ರೈಸ್ ಮಾಡಬೇಕು ಅಂತ ಬಂದಿದೆ. ಸೊ ಓವರಾಲ್ ಇವಾಗ ಕರೆಂಟ್ ಮಾರ್ಕೆಟಲ್ಲಿ ಏನಾಗ್ತಿದೆ ಅಂದರೆ, ಒಂದು ಶೇರ್ಸ್ ಪ್ರೈಸ್ಗೆ ₹103 ಬೆಡ್ಡಿಂಗ್ ಪ್ರೈಸ್ ಹಾಕಿದ್ದಾರೆ. ಸೊ 10ನೇ ತಾರೀಕಿಂದ 12ನೇ ತಾರೀಕುವರೆಗೂ ನಿಮಗೆ ಬೆಡ್ಡಿಂಗ್ ಇರುತ್ತೆ. ಬಟ್ ಇವಾಗಿನ ಕರೆಂಟ್ ಮಾರ್ಕೆಟಲ್ಲಿ ಇರೋ ಡಿಮ್ಯಾಂಡಲ್ಲಿ ನೋಡಿದ್ರೆ ಇದು ₹140 ಲಿಸ್ಟಿಂಗಲ್ಲಿ ಆಗ್ಬೋದು ಅಂತ ಒಂದು ಪ್ರಾಬಬಿಲಿಟಿ ಹೇಳ್ತಿದ್ದಾರೆ. ಈ ಕಂಪ್ನಿಗೆ 1900 ಕೋಟಿ ಬೇಕು ಅಂತಂದರೆ, ಬಟ್ ಡಿಮ್ಯಾಂಡಬಲ್ ಇನ್ ಮಾರ್ಕೆಟಲ್ಲಿ 9 ಟೈಮ್ಸ್ ಆಗಿದೆ. 9 ಟೈಮ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ಕಂಪ್ನಿಗೆ 100 ಕೋಟಿ ಬೇಕು ಅಂದರೆ ಅವ್ರಿಗೆ 1000 ಕೋಟಿ ಫಂಡ್ ಸಿಗ್ತಿದೆ. ಆ ರೀತಿ ಆಯಿತು. ಇವಾಗ 1900 ಕೋಟಿ ಬೇಕು ಅಂದರೆ ಅವ್ರಿಗೆ ಇಂಟು 9.4 ಟೈಮ್ಸ್ ಅಂದರೆ ಅಷ್ಟು ಅಮೌಂಟ್ ಬಿಡ್ಡಿಂಗ್ ಪ್ರೈಸ್ ಸಿಕ್ಕಿದೆ ಅವ್ರಿಗೆ. ಸೊ ರೈಟ್, ಸೊ ಅಷ್ಟು ಅಮೌಂಟ್ ಫೈಟಿಂಗ್ ಸಿಕ್ಕಿದಾಗ ಅಲ್ಟಿಮೇಟ್ಲಿ ಈ ಶೇರ್ ಮಾರ್ಕೆಟ್ಗೆ ಗ್ರೇ ಮಾರ್ಕೆಟ್ ಅನ್ನೋದು ಪಾಸಿಟಿವಿಟಿ ಇರುತ್ತೆ. ಸೊ ಇನ್ನು ನಾವು ಶೇರ್ಸ್ ಯಾವಾಗ ಅಲಾಟ್ಮೆಂಟ್ ಆಗುತ್ತೆ, ಯಾವಾಗ ರಿಫಂಡ್ ಆಗುತ್ತೆ ಅಂತ ನೋಡೋದಾದರೆ, ಸೊ ಶೇರ್ಸ್ ಅಲಾಟ್ಮೆಂಟ್ ಬಂದ್ಬಿಟ್ಟು 15th ಮಂಡೇ ಇದೆ. ಅವತ್ತು ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ನಿಮಗೆ ಲಕ್ಕಿದ್ರೆ ಅಮೌಂಟ್ ಕಟ್ ಆಗುತ್ತೆ, 15,000 ರೂಪೀಸ್, 14,000 ಚೇಂಜ್ ಅಥವಾ 15,000 ರೂಪೀಸ್ ಫ್ರಮ್ ಯುವರ್ ಅಕೌಂಟ್. ಸೊ ನಿಮ್ಗೆ ಏನಾಗುತ್ತೆ, ಅದರ ಬದಲು ಶೇರ್ಸ್ ಕ್ರೆಡಿಟ್ ಆಗುತ್ತೆ. ಇನ್ ಕೇಸ್ ನಿಮಗೆ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ನೀವು ಕೊಟ್ಟಿರೋ ಅಮೌಂಟ್ ಏನಾಗುತ್ತೆ, ರೀಫಂಡ್ ಆಗುತ್ತೆ 16ನೇ ತಾರೀಕು. ದೆನ್ ಶೇರ್ಸ್ ನಿಮ್ಮ ಡಿಮ್ಯಾಟ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ 16ನೇ ತಾರೀಕು. ಟೆಂಟೇಟಿವ್ ಲಿಸ್ಟಿಂಗ್ ಡೇ ಬಂದ್ಬಿಟ್ಟು 17th ಲಿಸ್ಟಿಂಗ್ ಆಗುತ್ತೆ. ಲಿಸ್ಟಿಂಗ್ ಆಗಿದ್ದ ದಿನದಲ್ಲಿ ಇದೇ ರೀತಿ ಪ್ರೀಮಿಯಂ ಇದ್ದರೆ, ಸೊ ಇಟ್ ಕ್ಯಾನ್ ಗಿವ್ ಯು 30% 30+% ರಿಟರ್ನ್ ಇನ್ ಸೇಮ್ ಡೇ. ಸೊ ಅಲ್ಲಿಗೇನಾಗುತ್ತೆ, ನಿಮ್ಮ ಶಾರ್ಟ್ ಟರ್ಮಲ್ಲಿ 30% ಪ್ರಾಫಿಟ್ನ ವಿತಿನ್ 7 ಡೇನಲ್ಲಿ ಅರ್ನ್ ಮಾಡ್ಬೋದು. ಸೊ ಇನ್ನು ಮುಂದಕ್ಕೆ ನಾವು ಕಂಪ್ನಿಯ ಫೈನಾನ್ಷಿಯಲ್ ರಿಪೋರ್ಟ್ ನೋಡೋದಾದರೆ, ಸೊ ಕಂಪ್ನಿಯಲ್ಲಿ ನಮ್ಮ ಹತ್ರ 2023, 24 ಆ್ಯಂಡ್ 25 ಫೈನಾನ್ಷಿಯಲ್ ರಿಪೋರ್ಟ್ ಇದೆ. 2023ಯಲ್ಲಿ ಕಂಪ್ನಿ 312 ಕೋಟಿ ಲಾಸ್ ಮಾಡಿತ್ತು. 2024ರಲ್ಲಿ ಆ ಲಾಸ್ ಸ್ವಲ್ಪ ರಿಕವರ್ ಆಗಿ 92 crore ಲಾಸ್ ಆಗಿತ್ತು. ಬಟ್ 2025 ಮಾರ್ಚಲ್ಲಿ ನೀವು ಚೆಕ್ ಮಾಡಿದ್ರೆ, ಸೊ ಕಂಪ್ನಿ ಬಂದ್ಬಿಟ್ಟು ಪಾಸಿಟಿವ್ ಟರ್ನ್ ಅಪ್ ಆಗಿದೆ. ಅಂದರೆ ಬ್ರೇಕ್ ಈವೆಂಟ್ ಮುಗಿದು, ಸೊ ನಿಮ್ಮ ಪ್ರಾಫಿಟಲ್ಲಿ ಬಂದ್ಬಿಟ್ಟು 39 crores rupees ಪ್ರಾಫಿಟ್ ತೋರಿಸಿದೆ. ಸೊ ಇಲ್ಲಿಂದ ಇದು ಇನ್ಫಾರ್ಮೇಷನ್ಸ್ ಏನಂತಂದರೆ, ಈ ಕಂಪ್ನಿಯ ಆ್ಯಕ್ಚುಯಲ್ ರೆವಿನ್ಯೂ ಬಂದು 36% ಇನ್ಕ್ರೀಸ್ ಆಗಿದೆ 2025ಅಲ್ಲಿ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದರೆ ಪ್ಯಾಟ್ ಅಂತ ನಾವೇನು ಕರಿತೀವಿ, 358 ಟೈಮ್ಸ್ ಇನ್ಕ್ರಿಮೆಂಟಲ್ ಆಗಿದೆ. ಅಂದರೆ ಓವರಾಲ್ ಕಂಪ್ನಿಯ ಬಗ್ಗೆ ಹೇಳಬೇಕು ಅಂದರೆ ಇದು ಬ್ರೇಕ್ ಈವನ್ ಆಗಿದೆ. ಸೊ ಒಂದು ಸ್ಟಾರ್ಟಪ್ ಕಂಪ್ನಿಯ ಒಂದು ಎಕ್ಸಲೇಟರ್ ಕಂಪ್ನಿ ಅಂತ ತಿಳ್ಕೊಬೋದು ಆ್ಯಸ್ ಪರ್ ದ ಡೇಟಾ. ಸೊ ಇದ್ರ ಪ್ರಕಾರವಾಗಿ ನಾವು ಹೇಳೋದೇನಂತಂದರೆ, ಸೊ ಕಂಪ್ನಿ ವಿಲ್ ಬಿ ಕನ್ಸಿಡರ್ ಟು ಗುಡ್ ಬೆಟ್ ಫಾರ್ ಇನ್ವೆಸ್ಟ್ಮೆಂಟ್. ಆದರೂ ಕೂಡ ಇದು ಫೈನಾನ್ಷಿಯಲ್ ಮಾರ್ಕೆಟ್ ಆಗಿದ್ದರಿಂದ ಕೈಂಡ್ಲಿ ರೆಫರ್ ಯುವರ್ ಡಿಸ್ಕ್ಲೈಮರ್ಸ್ ಆ್ಯಂಡ್ ಕೈಂಡ್ಲಿ ನೋ ಯುವರ್ ರಿಸ್ಕ್ ಬಿಫೋರ್ ಇನ್ವೆಸ್ಟಿಂಗ್ ಇಂಟು IPO. ಸೊ ಈ ಎಂಟೈರ್ ವಿಡಿಯೋ ನಿಮಗೆ ಓನ್ಲಿ ಎಜುಕೇಷನ್ ಪರ್ಸ್ಪೆಕ್ಟಿವ್ ಆಗಿರುತ್ತೆ. ಸೊ ಇದು ಇವತ್ತಿನ ಅರ್ಬನ್ ಕಂಪ್ನಿಯ ಬಗ್ಗೆ ಇನ್ಫಾರ್ಮೇಷನ್. ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಲ್ಲಿ, ಸೊ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನಮ್ಗೆ. ಥ್ಯಾಂಕ್ ಯು.